ಸ್ನೇಹಿತರೆ, ನೀವು ಹಾಗೂ ನಿಮ್ಮ ಸಂಬಂಧಿಕರು ಯಾರಾದರೂ ಮದುವೆಯ ಪ್ರಪೋಸಲ್ಗಳಿಗಾಗಿ ಮ್ಯಾಟ್ರಿಮೋನಿ ಸೈಟ್ನಲ್ಲಿ ಲೈಫ್ ಪಾರ್ಟ್ನರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಮೊದಲು ಈ ಫ್ರಾಡ್ ಕತೆ ಕೇಳಿ, ನಂತರ ತೀರ್ಮಾನಿಸಿ. ರಾಜೇಶ್ ಮತ್ತು ಅರುಣಾ ದಂಪತಿಗಳ ಒಬ್ಬಳೇ ಮಗಳಾದ ಹೇಮಾ 32 ವರ್ಷದ ಯುವತಿ. ನೋಡಲು ಸುಂದರವಾಗಿರುವ ಹಾಗೂ ದೊಡ್ಡ ಕಂಪನಿಯಲ್ಲಿ ಕೆಲಸದಲ್ಲಿರುವ ಹೇಮಾಳಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಮದುವೆಯ ಯೋಗ ಇನ್ನೂ ಕೂಡಿ ಬಂದಿರುವುದಿಲ್ಲ. ಹೀಗಾಗಿ ತನ್ನ ಸಂಬಂಧಿಕರ ಒತ್ತಾಯದ ಮೇರೆಗೆ ಹೇಮಾ ವರನ ಅನ್ವೇಷಣೆಗಾಗಿ ಇಂಟರ್ನೆಟ್ನ ಮೊರೆ ಹೋಗುತ್ತಾಳೆ. ಅದಕ್ಕಾಗಿ ಅವಳು ಒಂದು ಮ್ಯಾಟ್ರಿಮೋನಿ ಸೈಟ್ನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳುತ್ತಾಳೆ. ಮಾರನೆಯ ದಿನದಿಂದಲೇ ಹೇಮಾಳಿಗೆ ಹಲವಾರು ಯುವಕರು ಇಮೇಲ್ ಮೂಲಕ ಸಂಪರ್ಕಿಸಿ ಅವಳನ್ನು ಮದುವೆಯಾಗುವ ಆಸಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಅವರಲ್ಲಿ ಬಹುತೇಕ ಜನರ ವಿದ್ಯಾಭ್ಯಾಸ, ನೌಕರಿ, ಕೌಟುಂಬಿಕ ವಿವರಗಳು ಹೇಮಾಳಿಗೆ ಇಷ್ಟವಾಗದೇ ಇದ್ದುದರಿಂದ ಅವಳು ಅವರನ್ನೆಲ್ಲ ತಿರಸ್ಕರಿಸಿದಳು. ಹೀಗೆ 1 ತಿಂಗಳು ಕಳೆಯಿತು. ಯಾವುದೇ ಸೂಕ್ತ ಪ್ರಸ್ತಾವನೆಗಳೂ ಬರಲಿಲ್ಲ. ಅದಕ್ಕಾಗಿ ತನ್ನ ಸ್ನೇಹಿತೆಯ ಮಾತಿನ ಪ್ರಕಾರ ಹೇಮಾ ವೆಬ್ಸೈಟ್ನ ಪ್ರೀಮಿಯರ್ ಮೆಂಬರ್ಶಿಪ್ ಅನ್ನು ಪಡೆದಳು. ಕೂಡಲೇ ಅವಳಿಗೆ ಪ್ರಸ್ತಾವನೆಗಳ ಮಹಾಪೂರವೇ ಹರಿದು ಬರತೊಡಗಿತು. ಆದರೆ ಪ್ರಪೋಸಲ್ಗಳನ್ನು ಕಳುಹಿಸಿದ ಬಹುತೇಕ ಜನರು ಬೇರೆ ರಾಜ್ಯದವರು, ಬೇರೆ ಜಾತಿ ಹಾಗೂ ಉಪಪಂಗಡಗಳಿಗೆ ಸೇರಿದವರು ಹಾಗೂ ಅನ್ಯ ಭಾಷಿಕರೂ ಆಗಿದ್ದರು. ಹೇಮಾಳ ತಂದೆ ತಾಯಿ ವರನ ಜಾತಿ ಮತಗಳು ಬೇರೆಯಾದರೂ ಪರವಾಗಿಲ್ಲ, ಉತ್ತಮ ನೌಕರಿಯಲ್ಲಿರುವ ಸುಸಂಸ್ಕೃತ ವಿದ್ಯಾವಂತ ವ್ಯಕ್ತಿಯನ್ನು ಆಯ್ಕೆ ಮಾಡಲು ಸೂಚಿಸಿ ಒಬ್ಬಳೇ ಮಗಳಾದುದರಿಂದ ಹೇಮಾಳನ್ನು ವಿವಾಹವಾಗುವವನು ಬೆಂಗಳೂರಿನಲ್ಲಿಯೇ ಬಂದು ನೆಲೆಸಬೇಕು ಎಂಬ ಏಕೈಕ ಷರತ್ತನ್ನು ಹಾಕಿದರು. ಅಂತೆಯೇ ಹೇಮಾ ತನಗೆ ಬಂದಿದ್ದ ಹಲವಾರು ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ತಾನು ಇಷ್ಟಪಟ್ಟಿದ್ದ ಒಬ್ಬ ವ್ಯಕ್ತಿಗೆ ಕರೆ ಮಾಡಿ ಷರತ್ತನ್ನು ತಿಳಿಸಿದಳು. ಆ ವ್ಯಕ್ತಿ, ನಾನು ಬಿಹಾರ ಮೂಲದವನಾಗಿದ್ದರೂ ನಿಮ್ಮ ರಾಜ್ಯಕ್ಕೆ ಬಂದು ಹಲವಾರು ವರ್ಷಗಳಾಗಿವೆ. ನಾನು ಇಲ್ಲೇ ಬಾಡಿಗೆ ಮನೆಯನ್ನು ಮಾಡಿಕೊಂಡು ಇದ್ದೇನೆ. ನನಗೆ ನಿಮ್ಮ ಊರು ತುಂಬಾ ಹಿಡಿಸಿದುದರಿಂದ ನಾನು ಇಲ್ಲೇ ನೆಲೆಸಲು ತೀರ್ಮಾನಿಸಿರುವೆ. ನೀವು ಪರರಾಜ್ಯದ ನನ್ನನ್ನು ಪರಿಶೀಲಿಸಲು ತೀರ್ಮಾನಿಸಿರುವುದಕ್ಕೆ ಥ್ಯಾಂಕ್ಸ್. ನಾನು ನಿಮ್ಮಂತೆಯೇ ಸಾಫ್ಟ್ವೇರ್ ಕಂಪನಿಯಲ್ಲಿದ್ದೇನೆ. ನನ್ನ ಹಾಗೂ ನಿಮ್ಮ ಮನೆತನ, ವಿಚಾರಗಳು, ಆರ್ಥಿಕ ಪರಿಸ್ಥಿತಿ ಹೋಲುವುದರಿಂದ ನಾವಿಬ್ಬರೂ ಭೇಟಿಯಾಗಿ ಮಾತಾಡೋಣ ಎಂದ. ಅವನ ಸಲಹೆಗೆ ಹೇಮಾ ಒಪ್ಪಿದಳು. ಮೊದಲ ನೋಟಕ್ಕೆ ಹೇಮಾಳಿಗೆ ಸುಂದರ್ ಕುಮಾರ್ ಹೆಸರಿನ ಕುಳ್ಳನೆಯ ದಪ್ಪನೆಯ ವ್ಯಕ್ತಿ ಇಷ್ಟವಾಗದಿದ್ದರೂ ಮಾತುಕತೆ ಮುಂದುವರಿದಂತೆ ಅವನ ಮಾತುಗಳು ಇಷ್ಟವಾಗತೊಡಗಿದವು. ತಾನು ಐಐಟಿನಲ್ಲಿ MBA ಪದವಿ ಪಡೆದಿದ್ದು 2 ವರ್ಷಗಳಿಂದ ಕಂಪನಿಯೊಂದರಲ್ಲಿ ತಿಂಗಳಿಗೆ 4 ಲಕ್ಷ ರೂಪಾಯಿ ಸಂಬಳ ಪಡೆಯುತ್ತಿರುವುದರಾಗಿಯೂ ಆತ ತಿಳಿಸಿದ. ಹೀಗೆ ಹಲವು ಭೇಟಿಗಳ ನಂತರ ಇಬ್ಬರೂ ಪರಸ್ಪರ ಮೆಚ್ಚಿಕೊಂಡು ವಿವಾಹ ಮಾಡಿಕೊಳ್ಳಲು ನಿಶ್ಚಯಿಸಿದರು. ಇದಕ್ಕೆ ಹೇಮಾಳ ತಂದೆ ತಾಯಿಗಳು ಒಪ್ಪಿಕೊಂಡರು. ಒಂದು ದಿನ ನಿಮ್ಮಿಬ್ಬರ ಮದುವೆಯ ದಿನಾಂಕವನ್ನು ನಿಶ್ಚಯಿಸಲು ಜೋಯಿಸರಿಗೆ ಕೇಳಲೇ ಎಂದು ಹೇಮಾಳ ತಂದೆ ಸುಂದರ್ನನ್ನು ಕೇಳಿದಾಗ ಆತ, ನನ್ನ ತಾಯಿ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ. ಈಗ ಆಕೆ ಆಸ್ಪತ್ರೆಯಲ್ಲಿದ್ದಾರೆ. ಆಕೆ ಸ್ವಲ್ಪ ಚೇತರಿಸಿಕೊಂಡ ಕೂಡಲೇ ನಾನು ಮದುವೆಯಾಗುತ್ತೇನೆ ಎಂದ. ಮುಂದಿನ ದಿನಗಳಲ್ಲಿ ಹೇಮಾ ಮತ್ತು ಸುಂದರ್ ಹೆಚ್ಚಾಗಿ ಭೇಟಿಯಾಗಲು ಆರಂಭಿಸಿದರು. ಪ್ರತಿ ಸಲ ಆತ ಭೇಟಿಯಾದಾಗಲೆಲ್ಲ ಆತ ಹೇಮಾಳಿಗೆ ಸಣ್ಣ ಪುಟ್ಟ ಉಡುಗೊರೆಯನ್ನು ಕೊಡುತ್ತಿದ್ದ. ಒಂದು ದಿನ ಗಾಬರಿಯ ಧ್ವನಿಯಿಂದ ಹೇಮಾಳಿಗೆ ಫೋನ್ ಮಾಡಿದ ಸುಂದರ್, ನನ್ನ ತಾಯಿಯ ಪರಿಸ್ಥಿತಿ ಬಿಗಡಾಯಿಸಿದೆ, ಕೂಡಲೇ ಶಸ್ತ್ರಚಿಕಿತ್ಸೆ ಮಾಡಬೇಕಂತೆ. ಅದಕ್ಕಾಗಿ 20 ಲಕ್ಷ ರೂಪಾಯಿಗಳನ್ನು ಡೆಪಾಸಿಟ್ ಮಾಡಲು ವೈದ್ಯರು ಹೇಳಿದ್ದಾರೆ. ನನ್ನ ಬಳಿ ಈಗ ಅಷ್ಟು ಹಣವಿಲ್ಲ. ನೀನು ತಪ್ಪು ತಿಳಿದುಕೊಳ್ಳದಿದ್ದರೆ ನನಗೆ ಹಣವನ್ನು ಸಾಲವಾಗಿ ಕೊಡು. ನಾನು ಕೆಲವೇ ವಾರಗಳಲ್ಲಿ ಬಡ್ಡಿ ಸಹಿತ ಹಿಂದಿರುಗಿಸುತ್ತೇನೆ ಎಂದ. ತನ್ನ ಭಾವಿ ಅತ್ತೆಯ ಜೀವ ಉಳಿಸಲು ಮುಂದಾದ ಹೇಮಾ ಸುಂದರ್ ಸೂಚಿಸಿದ ಬಿಹಾರದ ಬ್ಯಾಂಕ್ ಅಕೌಂಟ್ ಒಂದಕ್ಕೆ 20 ಲಕ್ಷ ರೂಪಾಯಿಗಳನ್ನು ತಕ್ಷಣ ವರ್ಗಾವಣೆ ಮಾಡಿದಳು. ಹೇಮಾಳಿಗೆ ಥ್ಯಾಂಕ್ಸ್ ಹೇಳಿದ ಸುಂದರ್ ತಾನು ತಾಯಿಯ ಜೊತೆಗಿರಲು ಕೂಡಲೇ ಬಿಹಾರಕ್ಕೆ ಹೋಗುತ್ತಿರುವುದಾಗಿ ತಿಳಿಸಿ ಹೊರಟು ಹೋದ. ಕೆಲ ದಿನಗಳ ನಂತರ ತಾಯಿಯ ಆಪರೇಷನ್ ಯಶಸ್ವಿಯಾಗಿ ಮುಗಿಯಿತೆಂದು ಫೋನ್ ಮಾಡಿದ ಸುಂದರ್ ಆ ನಂತರ ಹೇಮಾಳ ಸಂಪರ್ಕಕ್ಕೆ ಬರಲಿಲ್ಲ. ಆತ ಹೇಮಾಳಿಗೆ ಕೊಟ್ಟಿದ್ದ ಸೆಲ್ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿತ್ತು. ಹೇಮಾ ಅವನ ಬಗ್ಗೆ ಅವನ ಕಚೇರಿಯಲ್ಲಿ ವಿಚಾರಿಸಿದಾಗ ಆ ಹೆಸರಿನ ಯಾವ ವ್ಯಕ್ತಿಯೂ ಇಲ್ಲಿ ಕೆಲಸ ಮಾಡುತ್ತಿಲ್ಲ ಎಂದು ತಿಳಿಯಿತು. ಗಾಬರಿಗೊಂಡ ಆಕೆ ತಾನು ಹಣ ತುಂಬಿದ್ದ ಬಿಹಾರದ ಬ್ಯಾಂಕಿಗೆ ಫೋನ್ ಮಾಡಿದಾಗ ಆ ಅಕೌಂಟ್ ಯಾದವ್ ಎನ್ನುವವನ ಹೆಸರಿನಲ್ಲಿದ್ದು ಇತ್ತೀಚೆಗೆ ಕ್ಲೋಸ್ ಮಾಡಲಾಗಿದೆ ಎಂದು
ತಿಳಿದು ಬಂದಿತು. ತನ್ನ ಮಾನಸಿಕ ನೆಮ್ಮದಿ ಮತ್ತು ಹಣವನ್ನು ಅಕ್ರಮವಾಗಿ ಪಡೆದ ವ್ಯಕ್ತಿಗೆ ಬುದ್ಧಿ ಕಲಿಸಬೇಕೆಂದು ಹೇಮಾ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದಳು. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಸುಂದರ್ ಪತ್ತೆಯಾಗಲೇ ಇಲ್ಲ. ತನ್ನ ಮನಸ್ಸಿಗೆ ಆದ ಆಘಾತದ ಫಲವಾಗಿ ಹೇಮಾ ಕೊರಗುತ್ತಾ ಮದುವೆಯಾಗದೇ ಉಳಿದಳು. ಸ್ನೇಹಿತರೆ, ವಿವಾಹವನ್ನು ಮಾಡಿಕೊಳ್ಳುವಾಗ ಆತುರ ಸಲ್ಲದು. ಹಲವಾರು ಜನರ ಸಲಹೆ ಸೂಚನೆಗಳನ್ನು ಪಡೆದು ಮಾಡಿಕೊಂಡ ವಿವಾಹಗಳೇ ಕೆಲವೇ ತಿಂಗಳುಗಳಲ್ಲಿ ಮುರಿದು ಬೀಳುತ್ತಿರುವ ಈ ಕಾಲದಲ್ಲಿ ವಿವಾಹ ತಡವಾಗುತ್ತಿದೆ ಎಂಬ ಕಾರಣದಿಂದ ವಿವೇಚನೆ ಇಲ್ಲದೆ ಜೀವನ ಸಂಗಾತಿಯನ್ನು ಹುಡುಕಲು ಹೋದರೆ ಸಂಕಟ ಖಚಿತ.